1947ರ ಜೂನ್ 3ರಂದು ಆಗಿನ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತವನ್ನು 2 ಭಾಗಗಳಾಗಿ ವಿಭಜಿಸುವ ದಿನಾಂಕವನ್ನು ಘೋಷಿಸಿದರು. ಆಗಸ್ಟ್ 15ರಂದು ಭಾರತವು ಒಂದು ಕಡೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಮತ್ತು ಇನ್ನೊಂದು ಬದಿಯಲ್ಲಿ ವಿಭಜನೆಯ ನೋವಿನ ಅವಧಿ. ಈ ವಿಭಜನೆಯು ಲಕ್ಷಾಂತರ ಜನರನ್ನು ತಮ್ಮದೇ ದೇಶದಲ್ಲಿ ನಿರಾಶ್ರಿತರನ್ನಾಗಿ ಮಾಡಿತ್ತು. ಇದು ಇತಿಹಾಸದಲ್ಲಿ ರಾಜಕೀಯ ಕಾರಣದಿಂದ ಆದ ಅತಿ ದೊಡ್ಡ ಸ್ಥಳಾಂತರವಾಗಿದೆ. ಭಾರತದ ವಿಭಜನೆಯೊಂದಿಗೆ ಪಾಕಿಸ್ತಾನವು 1947ರ ಆಗಸ್ಟ್ 14ರಂದು ಹೊಸ ದೇಶವಾಗಿ ಅಸ್ತಿತ್ವಕ್ಕೆ ಬಂದಿತು. ವಿಭಜನೆಯ ಸಮಯದಲ್ಲಿ ಸಂಭವಿಸಿದ ಗಲಭೆಗಳಲ್ಲಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದರು ಎಂಬ ಅಂಶದಿಂದಲೇ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯು ಎಷ್ಟು ಭೀಕರವಾಗಿತ್ತು ಎಂಬುದನ್ನು ಅಳೆಯಬಹುದು. ಅಲ್ಲಿಯವರೆಗೆ ಒಂದಾಗಿದ್ದ ಬಂಗಾಳ ಮತ್ತು ಪಂಜಾಬ್ಗಳ ವಿಭಜನೆಯು ಹೆಚ್ಚಿನ ಪರಿಣಾಮವನ್ನು ಬೀರಿತು. ಇದೇ ವೇಳೆ ಧರ್ಮದ ಹೆಸರಿನಲ್ಲಿ ಪ್ರತ್ಯೇಕ ದೇಶವಾದ ಪಾಕಿಸ್ತಾನದಿಂದ ಭಾರತಕ್ಕೆ ಸಿಕ್ಕಿದ್ದು ಭಯೋತ್ಪಾದನೆ ಮಾತ್ರ. ವಿಭಜನೆಯ ನಂತರ 2 ದೇಶಗಳ ನಡುವೆ 3 ಘೋಷಿತ ಯುದ್ಧಗಳು ನಡೆದವು. ಭಾರತ ಇನ್ನೂ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತಿದೆ. 1984ರ ಜೂನ್ 3ರಂದು ಪ್ರತ್ಯೇಕತಾವಾದಿ ಭಯೋತ್ಪಾದಕ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ವಿರುದ್ಧ ಭಾರತೀಯ ಸೇನೆಯು ಆಪರೇಷನ್ ಬ್ಲೂ ಸ್ಟಾರ್ ಅನ್ನು ಪ್ರಾರಂಭಿಸಿತು. ಈ ಕಾರ್ಯಾಚರಣೆಯನ್ನು 1984ರ ಜೂನ್ 10ರಂದು ಯಶಸ್ವಿಯಾಗಿ ಕೊನೆಗೊಳಿಸಲಾಯಿತು. ವಾಸ್ತವವಾಗಿ ಪಂಜಾಬ್ನ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಸಂಕೀರ್ಣವನ್ನು ಪ್ರತ್ಯೇಕತಾವಾದಿ ಭಯೋತ್ಪಾದಕ ಭಿಂದ್ರನ್ವಾಲೆ ಮತ್ತು ಅವನ ಬೆಂಬಲಿಗರು ವಶಪಡಿಸಿಕೊಂಡಿದ್ದರು. ಗೋಲ್ಡನ್ ಟೆಂಪಲ್ ಅನ್ನು ಪ್ರತ್ಯೇಕತಾವಾದಿಗಳ ಹಿಡಿತದಿಂದ ಮುಕ್ತಗೊಳಿಸಲು ಆಪರೇಷನ್ ಬ್ಲೂ ಸ್ಟಾರ್ ಅನ್ನು ಪ್ರಾರಂಭಿಸಲಾಯಿತು. ಆ ಸಮಯದಲ್ಲಿ ದೇಶದ ಆಡಳಿತವು ಇಂದಿರಾ ಗಾಂಧಿಯವರ ಕೈಯಲ್ಲಿತ್ತು ಮತ್ತು ಭಿಂದ್ರನ್ವಾಲೆ ಒಂದು ಕಾಲದಲ್ಲಿ ಅವರ ನೆಚ್ಚಿನವನಾಗಿದ್ದ. ಆದರೆ ಅಕಾಲಿ ದಳವನ್ನು ಅಧಿಕಾರದಿಂದ ಕಿತ್ತೊಗೆಯಲು ಯಾರನ್ನು ಇಂದಿರಾ ಅವರು ರಾಜಕೀಯಕ್ಕೆ ತರುತ್ತಿದ್ದರೋ ಅವರಿಗೆ ಭವಿಷ್ಯದಲ್ಲಿ ಅದೇ ಸಮಸ್ಯೆಯಾಗಬಹುದೆಂಬ ಕಲ್ಪನೆ ಆಗ ಇರಲಿಲ್ಲ. ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಕ್ರಮೇಣ ಪಂಜಾಬ್ನಲ್ಲಿ ತನ್ನ ಆಮೂಲಾಗ್ರ ಚಿಂತನೆಯಿಂದ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದ. ಇದಲ್ಲದೆ ಆತ ಪಂಜಾಬ್ನಲ್ಲಿ ಪ್ರತ್ಯೇಕತಾವಾದವನ್ನು ಉತ್ತೇಜಿಸಲು ಪ್ರಾರಂಭಿಸಿದ. ಕ್ರಮೇಣ ಭಿಂದ್ರನ್ವಾಲೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ನಂತರ ಕೇಂದ್ರವು ಅವನ ವಿರುದ್ಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಬೇಕಾಯಿತು. ಅವನು ಗೋಲ್ಡನ್ ಟೆಂಪಲ್ ಅನ್ನು ತನ್ನ ನೆಲೆಯನ್ನಾಗಿ ಮಾಡಿಕೊಂಡಿದ್ದ. ಅಲ್ಲಿ ಅವನು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದ್ದ. ಜೂನ್ 7ರಂದು ಆಪರೇಷನ್ ಬ್ಲೂ ಸ್ಟಾರ್ ಅಡಿಯಲ್ಲಿ ಭಾರತೀಯ ಸೇನೆಯು ಗೋಲ್ಡನ್ ಟೆಂಪಲ್ ಅನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಭಿಂದ್ರನ್ವಾಲೆಯ ಸಾವಿನೊಂದಿಗೆ ಕಾರ್ಯಾಚರಣೆ ಕೊನೆಗೊಂಡಿತು. ಕಾರ್ಯಾಚರಣೆ ಮುಗಿದ ನಂತರ ಇಂದಿರಾ ಗಾಂಧಿ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿದ್ದರು. ಆದರೆ ಈ ಕಾರ್ಯಾಚರಣೆಯು ಪ್ರತ್ಯೇಕತಾವಾದಿಗಳಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಕೋಪವನ್ನು ಉಂಟುಮಾಡಿತು. ಅದರ ಫಲಿತಾಂಶವು 4 ತಿಂಗಳ ನಂತರ ಪ್ರಕಟವಾಯಿತು. 1984ರ ಅಕ್ಟೋಬರ್ 31ರಂದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರನ್ನು ಅವರ 2 ಸಿಖ್ ಭದ್ರತಾ ಸಿಬ್ಬಂದಿ ಹತ್ಯೆ ಮಾಡಿದರು. 1915ರ ಜೂನ್ 3ರಂದು ನೊಬೆಲ್ ಪ್ರಶಸ್ತಿ ವಿಜೇತ ಬಂಗಾಳಿ ಬರಹಗಾರ ಮತ್ತು ಕವಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಬ್ರಿಟಿಷ್ ಸರ್ಕಾರವು ನೈಟ್ಹುಡ್ ಅಂದರೆ ಸರ್ ಎಂಬ ಬಿರುದನ್ನು ನೀಡಿ ಗೌರವಿಸಿತು. ಆದರೆ 1919ರ ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಿ ಅವರು ಬ್ರಿಟಿಷ್ ಸರ್ಕಾರಕ್ಕೆ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. ಟ್ಯಾಗೋರ್ ಅವರು ವೈಸ್ರಾಯ್ ಚೆಲ್ಮ್ಸ್ ಫೋರ್ಡ್ಗೆ ಪತ್ರ ಬರೆದು ಬ್ರಿಟಿಷ್ ಚಕ್ರವರ್ತಿ ನೀಡಿದ ನೈಟ್ಹುಡ್ ಬಿರುದನ್ನು ತ್ಯಜಿಸುವುದಾಗಿ ಘೋಷಿಸಿದ್ದರು. ಅವರ ಈ ಘೋಷಣೆಯಿಂದ ಬ್ರಿಟಿಷ್ ಸರ್ಕಾರ ಬೆಚ್ಚಿಬಿದ್ದಿತ್ತು. ಅವರು ಅದನ್ನು ತನ್ನ ಚಕ್ರವರ್ತಿಗೆ ಮಾಡಿದ ಅವಮಾನ ಎಂದು ಕರೆದರು. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ನಿಜವಾದ ದೇಶಭಕ್ತರಾಗಿದ್ದರು. ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ ರವೀಂದ್ರನಾಥ ಟ್ಯಾಗೋರ್ ಅವರ ಸಂಯೋಜನೆಗಳಿಂದ ಆಯ್ದ ಭಾಗಗಳಾಗಿವೆ. 1999ರ ಜೂನ್ 3ರಂದು ಭಾರತೀಯ ವಾಯುಪಡೆಯ ಯೋಧ ಕಂಬಂಪತಿ ನಚಿಕೇತ ರಾವ್ ಅವರನ್ನು ಪಾಕಿಸ್ತಾನಿಗಳು ಬಿಡುಗಡೆ ಮಾಡಿದರು. 26 ವರ್ಷ ವಯಸ್ಸಿನ ನಚಿಕೇತ ಅವರು 1999ರ ಮೇ 3ರಂದು ಪ್ರಾರಂಭವಾದ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಯುದ್ಧ ಪೀಡಿತ ಬಟಾಲಿಕ್ ಪ್ರದೇಶದಲ್ಲಿ ಏರ್ಫೋರ್ಸ್ ಗ್ರೂಪ್ 9ನೊಂದಿಗೆ ಸೇವೆ ಸಲ್ಲಿಸುತ್ತಿದ್ದರು. 1999ರ ಮೇ 27ರಂದು ಅವರಿಗೆ 17,000 ಅಡಿ ಎತ್ತರದಲ್ಲಿರುವ ಶತ್ರು ಸ್ಥಾನಗಳ ಮೇಲೆ ದಾಳಿ ಮಾಡುವ
ಮಾಡುವ ಜವಾಬ್ದಾರಿಯನ್ನು ನೀಡಲಾಯಿತು. ಅವರು ತನ್ನ ಫೈಟರ್ ಪ್ಲೇನ್ MiG-27 ಮೂಲಕ ಶತ್ರುಗಳ ಮೇಲೆ ಗುರಿಯಿಟ್ಟು ಗುಂಡು ಹಾರಿಸಿದರು. ಆದರೆ ನಂತರ ಅವರ ವಿಮಾನದ ಎಂಜಿನ್ ವಿಫಲವಾಯಿತು. ಹಲವು ಪ್ರಯತ್ನಗಳ ನಂತರವೂ ಯಾವುದೇ ಆಯ್ಕೆ ಸಿಗದಿದ್ದಾಗ ಜೆಟ್ನಿಂದ ಹೊರಬರಬೇಕಾಯಿತು. ಅವರು ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅವಲೋಕಿಸುತ್ತಿದ್ದಾಗ MiG-21 ಜೆಟ್ನಲ್ಲಿ ತನ್ನನ್ನು ಹುಡುಕುತ್ತಿದ್ದ ತನ್ನ ಸಹೋದ್ಯೋಗಿ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಪಾಕಿಸ್ತಾನಿ ಕ್ಷಿಪಣಿಯಿಂದ ಹೊಡೆಯಲ್ಪಟ್ಟಿರುವುದನ್ನು ಕಂಡುಕೊಂಡರು. ಇದಾದ ನಂತರ ನಚಿಕೇತರನ್ನು ಕೂಡ ಪಾಕಿಸ್ತಾನಿ ಸೇನೆ ಒತ್ತೆಯಾಳಾಗಿ ಇರಿಸಿತ್ತು. ಅವರನ್ನು ರಾವಲ್ಪಿಂಡಿ ಜೈಲಿನಲ್ಲಿ ಇರಿಸಲಾಗಿತ್ತು. ಶತ್ರುಗಳ ಕೈಗೆ ಸಿಕ್ಕಿಬಿದ್ದರೂ ಅವರೆಂದಿಗೂ ಸೋಲೊಪ್ಪಲಿಲ್ಲ. ಏತನ್ಮಧ್ಯೆ ಭಾರತ, ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ಪಾಕಿಸ್ತಾನಿ ಸೇನೆಯ ಮೇಲೆ ತುಂಬ ಒತ್ತಡವಿತ್ತು. ಪಾಕಿಸ್ತಾನಿ ಸೇನೆಯು ಅವರನ್ನು ರೆಡ್ ಕ್ರಾಸ್ ಸೊಸೈಟಿಯ ಅಂತಾರಾಷ್ಟ್ರೀಯ ಸಮಿತಿಗೆ ಹಸ್ತಾಂತರಿಸಿತು ಮತ್ತು ನಂತರ ವಾಘಾ ಗಡಿಯ ಮೂಲಕ ಭಾರತಕ್ಕೆ ಕಳುಹಿಸಿತು. ನಚಿಕೇತ ಅವರ ಶೌರ್ಯಕ್ಕಾಗಿ 2000ನೇ ಇಸವಿಯಲ್ಲಿ ವಾಯುಸೇನಾ ಪದಕವನ್ನು ನೀಡಲಾಯಿತು. ಜೂನ್ 3ರಂದು ಪ್ರಪಂಚದಾದ್ಯಂತ ಬೈಸಿಕಲ್ ದಿನವನ್ನು ಆಚರಿಸಲಾಗುತ್ತದೆ. ಸೈಕ್ಲಿಂಗ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವಾಗಿದೆ. ಪ್ರತಿದಿನ ಸೈಕ್ಲಿಂಗ್ ಮಾಡುವುದರಿಂದ ದೇಹವನ್ನು ಸದೃಢವಾಗಿ ಮತ್ತು ಆರೋಗ್ಯಕರವಾಗಿ ಇರಿಸಬಹುದು ಹಾಗೂ ರೋಗಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಅನೇಕ ವೈದ್ಯರು ನಂಬುತ್ತಾರೆ. ವಿಶ್ವ ಬೈಸಿಕಲ್ ದಿನವನ್ನು 2018ರ ಜೂನ್ 3ರಂದು ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಧಿಕೃತವಾಗಿ ಪ್ರಾರಂಭಿಸಿತು. ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಅಧಿಕಾರಿಗಳು, ಕ್ರೀಡಾಪಟುಗಳು ಸೇರಿದಂತೆ ಅಪಾರ ಸಂಖ್ಯೆಯ ಜನರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸೈಕ್ಲಿಂಗ್ನ ಮಹತ್ವ ಮತ್ತು ಅದರ ಆರೋಗ್ಯ ಪ್ರಯೋಜನಗಳನ್ನು ವಿವರಿಸಲಾಗಿತ್ತು. ನಂತರ ಈ ದಿನವನ್ನು ವಿಶ್ವದಾದ್ಯಂತ ಆಚರಿಸಲು ಪ್ರಾರಂಭಿಸಲಾಯಿತು.